ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳು ದ ಬುಕ್ ಆಫ್ ಸಾಮ್ಸ್ 147ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 147. ಕೀರ್ತನೆ 147ನೇ ಅಧ್ಯಾಯದಲ್ಲಿ ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕು, ವೈ ವಿ ಶುಡ್ ಪ್ರೈಸ್ ಗಾಡ್ ಎಂಬುದಕ್ಕೆ 33 ಕಾರಣಗಳು ಕೊಡಲ್ಪಟ್ಟಿದೆ. 33 ರೀಸನ್ಸ್ ವೈ ವಿ ಶುಡ್ ಪ್ರೈಸ್ ಗಾಡ್, ಅಥವಾ ಸಂತೋಷದ 33 ರಹಸ್ಯಗಳು ಈ ಒಂದು ಅಧ್ಯಾಯದಲ್ಲಿದೆ. 33 ಸೀಕ್ರೆಟ್ಸ್ ಆಫ್ ಹ್ಯಾಪಿನೆಸ್. ಹಾಗಾದರೆ ಸಂತೋಷದ ರಹಸ್ಯಗಳು 33, ದೇವರಿಗೆ ಯಾಕೆ ಸ್ತೋತ್ರ ಮಾಡಬೇಕು ಎಂಬುದಕ್ಕೆ 33 ಕಾರಣಗಳು ಎರಡೂ ಕೂಡ ಈ ಕೀರ್ತನೆಯಲ್ಲಿದೆ. ಒಂದೊಂದಾಗಿ ಅದನ್ನು ನಾವು ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಮೊದಲನೇ ವಚನದಲ್ಲಿ ಯಾಹುವಿಗೆ ಸ್ತೋತ್ರ, ಸದಾ ಇರುವ ಆತನಿಗೆ ಸ್ತೋತ್ರ, ಅಥವಾ ನಾನು ಎಂಥವನಾಗಿರುವೆನು ಅಂಥವನಾಗಿರುವೆನು, ಎಂಥವನಾಗಿರುವನು ದೇವರು ಅಂಥವನಾಗಿರುವನು ಎಂಬ ಹೆಸರಿನ ಅರ್ಥವಾಗಿರುವ ಯಾಹುವಿಗೆ ಸ್ತೋತ್ರ. ನಮ್ಮ ದೇವರನ್ನು ಸ್ತುತಿಸುವುದು, ಮೊದಲನೇ ವಚನ, ಒಳ್ಳೆಯದು, ಸಂತೋಷಕರವು ಆಗಿದೆ. ದೇವ್ರ ಸ್ತೋತ್ರ ಮಾಡೋದು ಒಳ್ಳೆಯದು. ಯಾಕೆ ಒಳ್ಳೆಯದು? 33 ಕಾರಣಗಳು. ಯಾಕೆ ಸಂತೋಷಕರವಾದದ್ದು? ಸಂತೋಷದ 33 ರಹಸ್ಯಗಳು. ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ ಅಂತ ಹೇಳಿಬಿಟ್ಟು ಮೊದಲನೇ ಕಾರಣ, 2ನೇ ವಚನದಲ್ಲಿ ನಾವು ನೋಡುವಾಗ, ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಅದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಬೇಕು. ಅಂದರೆ ಪಟ್ಟಣ, ಶಲೋಮ್ ಅಥವಾ ಶಲೇಮ್ ಅಂತ ಹೇಳಿದರೆ ಸಮಾಧಾನ ಪಟ್ಟಣವನ್ನು ದೇವರು ಕಟ್ಟುವವನಾಗಿದ್ದಾನೆ. ಅದ ಕಾರಣ ಆತನಿಗೆ ನಾವು ಸ್ತೋತ್ರ ಮಾಡಬೇಕು. ಅಥವಾ ಸಮಾಧಾನವೇ ಸಂತೋಷದ ಮೊದಲನೇ ರಹಸ್ಯ. 2ನೇ ವಚನದ 2ನೇ ಭಾಗ, ಚದರಿ ಹೋಗಿದ್ದ ಇಸ್ರಾಯೇಲನ್ನು ಕೂಡಿಸುತ್ತಿದ್ದಾನೆ. ಇದು 2ನೇ ಕಾರಣ ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಹಿ ಈಸ್ ಎ ಗ್ಯಾದರರ್. ದೇವರು ಕೂಡಿಸ್ತಾನೆ ಚದರಿದವರು. ಇಸ್ರಾಯೇಲರನ್ನು ಐತಿಹಾಸಿಕವಾಗಿ ಆತನು ಸಂಗ್ರಹಿಸಿ ಕೂಡಿಸಿ ಒಟ್ಟಾಗಿ ಒಂದೇ ದಿನದಲ್ಲಿ ಒಂದು ದೇಶವನ್ನಾಗಿ ಮಾಡಿಬಿಟ್ಟನು ದೇವರು. ಇಲ್ಲಿ ಕೂಡ ಕೂಡಿಸುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, 2ನೇ ಕಾರಣ. ಅಷ್ಟೇ ಅಲ್ಲದೆ ಇಸ್ರಾಯೇಲರನ್ನು ಕೂಡಿಸುವಂಥದ್ದು, ಜನರನ್ನು ಕೂಡಿಸುವಂಥದ್ದೇ ಸಂತೋಷಕ್ಕೆ ಆಸ್ಪದವಾಗಿರುವಂಥ ರಹಸ್ಯ. 3ನೇ ವಚನ, 3ನೇ ರಹಸ್ಯ ಅಥವಾ 3ನೇ ಕಾರಣ ಯಾಕೆ ದೇವ್ರ ಸ್ತೋತ್ರ ಮಾಡಬೇಕು. ದೇವರು ವಾಸಿ ಮಾಡ್ತಾನೆ, ಈಸ್ ಎ ಹೀಲರ್. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡಬೇಕು. ದೇವರೇ, ನನ್ನ ಕ್ಯಾನ್ಸರನ್ನು ನೀನು ವಾಸಿ ಮಾಡಿದೆಯಲ್ಲ, ನಿನಗೆ ಸ್ತೋತ್ರ. ನನ್ನ ರೋಗವನ್ನು, ನನ್ನ ಭಾರವನ್ನು, ನನ್ನ ಮಾನಸಿಕ ತೊಂದರೆಯನ್ನು, ನನ್ನ ಅಸ್ವಸ್ಥತೆಯನ್ನು, ಹೌದು, ಮುರಿದ ಮನಸ್ಸನ್ನು ನೀನು ವಾಸಿ ಮಾಡಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಅಷ್ಟೇ ಅಲ್ಲದೆ ಸಂತೋಷದ ರಹಸ್ಯ ಏನಂದರೆ, ನಮ್ಮ ಮನಸ್ಸನ್ನು ದೇವರು ವಾಸಿ ಮಾಡಿದಾಗ ಅದು ಸಂತೋಷದ ಮತ್ತೊಂದು ರಹಸ್ಯವಾಗ್ತದೆ. 3ನೇ ವಚನದ 2ನೇ ಭಾಗ, ಕಟ್ಟುತ್ತಾನೆ, ಗಾಯ ಕಟ್ಟುವವನು. ಅದಕ್ಕಾಗಿ ನಾವು ಆತನಿಗೆ ಸ್ತೋತ್ರ ಮಾಡಬೇಕು. 4ನೇ ಕಾರಣ, ಹೌದು, ದೇವರು ನಮ್ಮ ಗಾಯಗಳನ್ನು ಕಟ್ಟಿದ್ದರಿಂದ ನಾವು ಸಂತೋಷ ಪಡಬೇಕು. ಸಂತೋಷದ 4ನೇ ರಹಸ್ಯ, ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ, ಎಷ್ಟು ನಕ್ಷತ್ರಗಳಿದೆ, ನಾವು ರಾತ್ರಿಯಲ್ಲಿ ಒಂದೊಂದಾಗಿ ಎಣಿಸುವಾಗ ಎಣಿಸ್ಲಿಕ್ಕೆ ಆಗಲ್ಲ. ಆದರೆ ಆತನು ಗೊತ್ತು ಮಾಡ್ತಾನೆ.
ಅದಕ್ಕಾಗಿ ಆತನನ್ನು ಸ್ತುತಿಸಬೇಕು. ಹೌದು, ಆತನು ಆ ರೀತಿಯಾಗಿ ಗೊತ್ತು ಮಾಡುವವನು ನಮಗಿದ್ದಾನೆ ಅಂಥೇಳಿ ನಾವು ಸಂತೋಷ ಪಡಬೇಕು. ಸಂತೋಷದ ರಹಸ್ಯ 5ನೇದು, ಪ್ರತಿಯೊಂದಕ್ಕೂ ಹೆಸರಿಟ್ಟಿದ್ದಾನೆ. 4ನೇ ವಚನ, ಪ್ರತಿ ಸ್ಟಾರ್ಗೆ, ಪ್ರತಿ ನಕ್ಷತ್ರಕ್ಕೆ ಹೆಸರಿಟ್ಟಿದ್ದಾನೆ. ಈ ಕಾರಣಕ್ಕಾಗಿ ಆತನಿಗೆ ಸ್ತೋತ್ರ ಮಾಡಬೇಕು, ಸ್ತುತಿಸಬೇಕು. ಮತ್ತು ಆ ನಕ್ಷತ್ರಕ್ಕೆ ಹೆಸರಿಟ್ಟಿರುವಾಗ ನನ್ನ ಹೆಸರು ದೇವರಿಗೆ ಗೊತ್ತಿಲ್ಲದೆ ಇರ್ತದ ಅಂತ ನಾನು ಸಂತೋಷ ಪಡಬೇಕು. ಸಂತೋಷದ 6ನೇ ರಹಸ್ಯ. 5ನೇ ವಚನ, ನಮ್ಮ ದೇವರು ಅಥವಾ ನಮ್ಮ ಕರ್ತನು ದೊಡ್ಡವನು. ಗಾಡ್ ಈಸ್ ಬಿಗ್. ಆ ಕಾರಣದಿಂದ ಆತನಿಗೆ ನಾವು ಸ್ತುತಿಸಬೇಕು. 7ನೇ ಕಾರಣ. ಅಷ್ಟೇ ಅಲ್ಲ, ಅಂಥ ದೊಡ್ಡ ವ್ಯಕ್ತಿ ನನ್ನ ತಂದೆಯಾಗಿರುವಾಗ ಅದು ಆ ರೀತಿಯಾಗಿ ನಂಬುವಂಥದ್ದು ಸಂತೋಷದ 7ನೇ ರಹಸ್ಯ. ದೊಡ್ಡವನು ಮಾತ್ರ ಅಲ್ಲ, ದೇವರು ಪರಾಕ್ರಮಿಯೂ ಆಗಿದ್ದಾನೆ. 5ನೇ ವಚನ, ಪರಾಕ್ರಮಿ. ಅದು 8ನೇ ಕಾರಣ ಯಾಕೆ ದೇವರಿಗೆ ಸ್ತುತಿಸಬೇಕು. ಪರಾಕ್ರಮಿ ಆಗಿದ್ದರಿಂದ ನಮ್ಮ ಪರವಾಗಿ ಆತನು ಹೋರಾಡಲಿಕ್ಕೆ ಶಕ್ತನಾಗಿದ್ದಾನೆ, ಸಂತೋಷ ಪಡಬೇಕು. ಸಂತೋಷದ 8ನೇ ರಹಸ್ಯ. 5ನೇ ವಚನದ 2ನೇ ಭಾಗ, ಕೀರ್ತನೆ 147. ಅದರಲ್ಲಿ ನೋಡುವಾಗ ಆತನ ಜ್ಞಾನವು ಅಪರಿಮಿತವಾದದ್ದು, ಅಪರಿಮಿತವಾದದ್ದು, ಲಿಮಿಟ್ ಇಲ್ಲ, ಅದಕ್ಕೆ ಪರಿಮಿತವಿಲ್ಲ. ಆದ ಕಾರಣ 9ನೇ ಕಾರಣ, ದೇವರಿಗೆ ನಾವು ಸ್ತುತಿಸಬೇಕು. ಪರಿಮಿತಿ ಇಲ್ಲದ ಜ್ಞಾನ ಆತನದು. ಪರಿಮಿತಿ ಇಲ್ಲದ ಜ್ಞಾನ ಆತನಿಗೆ ಇರುವಾಗ ನಾನು ಯಾಕೆ ಸಂತೋಷ ಪಡದೇ ಇರಬೇಕು? ನನ್ನ ವಿಷಯದಲ್ಲಿ ಆತನ ಜ್ಞಾನ ಪಡೆದಿದ್ದಾನಲ್ಲ, ಕಾರಣ ಸಂತೋಷ ಪಡಬೇಕು. ಸಂತೋಷದ 9ನೇ ರಹಸ್ಯ. 6ನೇ ವಚನ, ಕೀರ್ತನೆ 147. ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ. ಆದ ಕಾರಣ ಆತನಿಗೆ ಸ್ತುತಿಸಬೇಕು. 10ನೇ ಕಾರಣ, ಹೌದು, ನಾನು ದೀನನಾಗಿದ್ದರೆ ಆತನ ಆಧಾರನಾಗಿರ್ತಾನೆ. ಅದೇ ಸಂತೋಷದ 10ನೇ ರಹಸ್ಯ. ದುಷ್ಟರನ್ನು ನೆಲಕ್ಕೆ ಹತ್ತಿಸಿ ಬಿಡುತ್ತಾನೆ. ಹೌದು, ದುಷ್ಟರು ನನಗೆ ವಿರುದ್ಧವಾಗಿರುವಂಥ ದುಷ್ಟನನ್ನು ಅಥವಾ ದುರಾತ್ಮನನ್ನು ದೇವರು ನೋಡಿಕೊಳ್ತಾನೆ. ಆ ಕಾರಣದಿಂದ ಆತನಿಗೆ ನಾವು ಸ್ತುತಿಸಬೇಕು. 11ನೇ ಕಾರಣ, ಅದೇ ಸಂದರ್ಭದಲ್ಲಿ ಹೌದು, ನಾವು ನಮ್ಮ ಜೀವನದಲ್ಲಿರುವ ಆ ದುಷ್ಟತ್ವವನ್ನು ನೆಲಕ್ಕೆ ಹತ್ತಿಸಿಬಿಡ್ತಾನೆ. ದೇವರು ಅದನ್ನು ಎದುರಿಸ್ತಾನೆ, ತೆಗೆದು ಹಾಕ್ತಾನೆ. ಅದೇ ಸಂತೋಷದ 11ನೇ ರಹಸ್ಯ. ದುಷ್ಟತ್ವ ನಮ್ಮಲ್ಲಿದ್ದರೆ ಸಂತೋಷ ಇರಲ್ಲ. ದುಷ್ಟತ್ವವನ್ನು ದೇವರು ನೆಲಕ್ಕೆ ತೆಗೆದು ಹಾಕಿಬಿಟ್ರೆ, ಆವಾಗ ತೊಳೆದು ಶುದ್ಧೀಕರಿಸಿದರೆ ನಮಗೆ ಸಂತೋಷ. ಮತ್ತು ಹಾಗೆ ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಬೇಕು, ಯಾಕಂದರೆ ದೇವರನ್ನು ಕೊಂಡಾಡಬೇಕು ಎಂಬುದಾಗಿ ಹೇಳಿಬಿಟ್ಟು 8ನೇ ವಚನದಲ್ಲಿ ದೇವರು ಮೋಡಗಳನ್ನು ಕವಿಸುತ್ತಾನೆ. ಮೋಡ ಕವಿದಿದೆ, ದೇವ್ರ ಸ್ತೋತ್ರ ಮಾಡೋಣ ಎಂಬುದಾಗಿ ಯಾರಾದರೂ ಹೇಳಿದ್ದು ನಾನು ಕೇಳಿಲ್ಲ. ಆದರೆ ಇಲ್ಲಿ 12ನೇ ಕಾರಣ ಯಾಕೆ ನಾವು ದೇವರಿಗೆ ಸ್ತೋತ್ರ ಮಾಡಬೇಕಂತ ಹೇಳಿದ್ರೆ, ದೇವರು ಮೋಡವನ್ನು ಕವಿಸುತ್ತಾನೆ ಅಂತ ಹೇಳಿಬಿಟ್ಟು, ದೇವರು ಮೋಡವನ್ನು ಕವಿಸಿದಾಗ ಅದು ನನಗೋಸ್ಕರ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದನ್ನು ತಿಳಿದು ನಂಬಿ ಸಂತೋಷ ಪಡಬೇಕು. ಸಂತೋಷಕ್ಕೆ 12ನೇ ಕಾರಣ. ಮತ್ತು 8ನೇ ವಚನದಲ್ಲಿ, ಕೀರ್ತನೆ 147 8ನೇ ವಚನದಲ್ಲಿ ದೇವರು ಮಳೆ ಸಿದ್ಧ ಮಾಡ್ತಾನೆ. ಆದ ಕಾರಣ ದೇವರಿಗೆ ನಾವು ಸ್ತುತಿಸಬೇಕು ಎಂಬುದು 13ನೇ ಕಾರಣವಾಗಿರ್ತದೆ. ದೇವರು ಮಳೆಯನ್ನು ಸಿದ್ಧ ಮಾಡಿರೋದು ಯಾಕೆ? ನನಗೋಸ್ಕರ ಅಂತ ನಾನು ನಂಬಿ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿ ಇರುವಾಗ ಅದು ಸಂತೋಷದ 13ನೇ ಒಂದು ರಹಸ್ಯವಾಗಿರ್ತದೆ. ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಬೆಟ್ಟ ಹುಲ್ಲು ಬೆಳೆದಿರ್ತದೆ, ಅದು ದೇವರು ಬೆಳೆಸಿದ್ದಾನಂತೆ. ಯಾರಾದರೂ ಎಂದಾದರೂ ದೇವರಿಗೆ ಸ್ತೋತ್ರ ಅಂತ ಹೇಳಿದ್ದೇವ? ಹೇಳಬೇಕು. ಹೌದು, ಇದು 14ನೇ ಕಾರಣ, ದೇವರು ಹುಲ್ಲು ಬೆಳೆಸಿದ್ದಾನೆ ಅಂತ
ಅದೊಂದು 14ನೇ ಕಾರಣವಾಗಿರ್ತದೆ. ಹುಲ್ಲನ್ನೇ ಬೆಳೆಸಿದ ಮೇಲೆ ನಮಗೆ ಇನ್ನೂ ಎಷ್ಟೋ ಹೆಚ್ಚಾಗಿ ನಮಗೆ ಅಗತ್ಯತೆಯನ್ನು ಒದಗಿಸುವ ದೇವರಾಗಿದ್ದಾನೆ ಎಂಬ ಭರವಸೆ ಸಂತೋಷದ 14ನೇ ಕಾರಣ. ಮತ್ತು ಹಾಗೆ 9ನೇ ವಚನ ನಾವು ನೋಡುವಾಗ ಕೀರ್ತನೆ 147ರಲ್ಲಿ ಆಶ್ಚರ್ಯ, ಕಾಗೆ ಮರಿಗಳಿಗೂ ಆಹಾರ ದೇವರು ಕೊಡ್ತಾನೆ. ಹೌದು, ಪಶುಗಳಿಗೆ ಕೊಡ್ತಾನೆ. ಕಾಗೆ ಮರಿ ತನ್ನ ತಾಯಿಯಿಂದ ಬಾಯಿ ತಕ್ಕೊಂಡು ಊಟಕ್ಕಾಗಿ ಕಾದಿರುವಾಗ ಆ ಮನಸ್ಸು ಕೊಟ್ಟಿದ್ದು ಕಾಗೆ ಮರಿಯ ತಾಯಿಗೆ ದೇವರು ಆ ಒಂದು ಅನುಕೂಲ ಮಾಡಿದ್ದಾನೆ ಎಂಬುದನ್ನು ನಾವು ನೋಡುವಾಗ ಅದು 15ನೇ ಕಾರಣ ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕಂತ. ಮತ್ತು ಕಾಗೆ ಮರಿನೇ ನೋಡ್ಕೊಳ್ಳೋ ದೇವರು ನನಗೆ ನೋಡ್ಕೊಳ್ಳಲ್ವಾ ಎಂಬುದು 15ನೇ ರಹಸ್ಯ. ದೇವರಿಗೇನು ಇಷ್ಟವಿಲ್ಲ, ದೇವರೇನು ಮೆಚ್ಚುವುದಿಲ್ಲ ಅನ್ನುವಂಥದ್ದು 10ನೇ ವಚನದಲ್ಲಿದೆ. ಹೌದು, ಕುದುರೆ ಶಕ್ತಿಯಲ್ಲಿ ದೇವರು ಇಷ್ಟವಿಲ್ಲ, ಅಂದರೆ ಸೃಷ್ಟಿಯಲ್ಲಿ ಭರವಸೆ ಬಿಡುವಂಥದ್ದು. ಅದಕ್ಕಾಗಿ ನಾವು ದೇವರಿಗೆ ಸ್ತುತಿಸಬೇಕು, 16ನೇ ಕಾರಣ. ಮತ್ತು ದೇವರಿಗೆ ಇಷ್ಟವಿಲ್ಲದ್ದು ನಾವು ತಿಳ್ಕೊಂಡಾಗ, ನಾವು ಅದನ್ನು ಮಾಡದೇ ಇದ್ದಾಗ, ಅದು 16ನೇ ರಹಸ್ಯ ಸಂತೋಷಕ್ಕೆ. ಮತ್ತು ದೇವರಿಗೇನು ಇಷ್ಟವಿಲ್ಲ ಅಂತ ನೋಡಿದ್ವಿ, ದೇವರಿಗೆ ಏನು ಇಷ್ಟ, ಏನು ಆನಂದ ಪಡ್ತಾರೆ ಎಂಬುದಾಗಿ 11ನೇ ವಚನದಲ್ಲಿ ನಾವು ನೋಡ್ತೇವೆ. ಹೌದು, ತನ್ನ ಭಕ್ತರಲ್ಲಿ ದೇವರಿಗೆ ಆನಂದ ಅಂತೆ. ಅದಕ್ಕಾಗಿ ನಾವು ದೇವ್ರಿಗೆ ಸ್ತೋತ್ರ ಮಾಡಿದರೆ ಅದು 17ನೇ ಕಾರಣವಾಗ್ತದೆ. ಮತ್ತು ಹೌದು, ತನ್ನ ಕೃಪೆಯನ್ನು ನಿರೀಕ್ಷಿಸುವಂಥ ಭಕ್ತರಲ್ಲಿ ಆನಂದಿಸ್ತಾನೆ ದೇವರು ಅಂಥೇಳಿ ನಾವು ತಿಳ್ಕೊಂಡಾಗ ನಾವು ಆನಂದಿಸುತ್ತೇವೆ ದೇವರಲ್ಲಿ. ಅದು ಆನಂದದ ಅಥವಾ ಸಂತೋಷದ 17ನೇ ರಹಸ್ಯವಾಗ್ತದೆ. 13ನೇ ವಚನ ಕೀರ್ತನೆ 147, ದೇವರು ಹೌದು ಯೆರೂಸಲೇಮಿನ ಆ ಗೋಡೆ ಅಥವಾ ಹೆಬ್ಬಾಗಿಲುಗಳನ್ನು ಬಲಪಡಿಸ್ತಾನಂತೆ. ಅದು 18ನೇ ಕಾರಣ ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕು ಅಂತ ಹೇಳ್ಬಿಟ್ಟು. ಮತ್ತು ಅದೇ ರೀತಿಯಾಗಿ ಬಾಗಿಲು ಬಲಪಡಿಸಿದ್ದಾನೆ ಅಂತ ಹೇಳಿದ ಮೇಲೆ ಅದನ್ನು ನಾವು ನಂಬುವಾಗ ಅದು 18ನೇ ರಹಸ್ಯವಾಗ್ತದೆ ಸಂತೋಷಕ್ಕೆ. ಅದೇ 13ನೇ ವಚನದ 2ನೇ ಭಾಗದಲ್ಲಿ ಮಕ್ಕಳನ್ನು ಆಶೀರ್ವದಿಸಿದ್ದಾನೆ. ಅದು 19ನೇ ಕಾರಣ ಯಾಕೆ ದೇವರಿಗೆ ಸ್ತುತಿಸಬೇಕಂತ ಹೇಳ್ಬಿಟ್ಟು. ಮತ್ತು ಆಶೀರ್ವದಿಸಿದ್ದಾನೆ ನನ್ನ ಮಕ್ಕಳನ್ನು ಅಂತ ಹೇಳುವಾಗ ಅದನ್ನು ನಾನು ಸ್ಮರಿಸುವಾಗ ಏನಾಗ್ತದೆ, ಸಂತೋಷದ ಮತ್ತೊಂದು ರಹಸ್ಯವಾಗಿಬಿಡ್ತದೆ. 14ನೇ ವಚನದಲ್ಲಿ ನಾವು ನೋಡುವಾಗ ದೇವರು ಸೌಭಾಗ್ಯವನ್ನು ಉಂಟು ಮಾಡ್ತಾನಂತೆ. ಅದು 20ನೇ ಕಾರಣ ಯಾಕೆ ದೇವರಿಗೆ ಸ್ತೋತ್ರ ಮಾಡಬೇಕಂತ ಹೇಳ್ಬಿಟ್ಟು. ಆದ ಕಾರಣ ಸೌಭಾಗ್ಯದ ದೇವರು ನಮಗಿದ್ದಾನೆ ಅಂತ ನಂಬುವುದು ಸಂತೋಷದ 20ನೇ ರಹಸ್ಯ. ತೃಪ್ತಿಪಡಿಸ್ತಾನೆ, ಅದೇ 14ನೇ ವಚನ, ಅದು 21ನೇ ಕಾರಣ. ತೃಪ್ತಿಪಡಿಸುವ ದೇವರಲ್ಲಿ ನಾವು ಸಂತೋಷ ಪಡುವಾಗ, ನಂಬುವಾಗ ಅದು ರಹಸ್ಯವಾಗ್ತದೆ. 21ನೇ ರಹಸ್ಯ ಸಂತೋಷಕ್ಕೆ. ನುಡಿಯನ್ನು ಕಳಿಸ್ತಾನೆ, ಅಂದರೆ ದೇವರು ತನ್ನ ವಾಕ್ಯವನ್ನು. 22ನೇ ಕಾರಣ ಯಾಕೆ ದೇವ್ರಿಗೆ ಸ್ತುತಿಸಬೇಕು, 15ನೇ ವಚನ. ಹೌದು, ನುಡಿಯಿಂದ ಸಂತೋಷ. ವಾಕ್ಯವು ಬಹುವೇಗಶಾಲಿ, ಸ್ಪೀಡಾಗಿ ಬರ್ತದೆ ದೇವರ ವಾಕ್ಯ. ಅದು 23ನೇ ಕಾರಣ. ಮತ್ತು ಅದೇ ಸಂತೋಷಕ್ಕೆ ಕಾರಣ ಕೂಡ ಆಗ್ತದೆ. ಯಾಕಂದರೆ ದೇವರ ವಾಕ್ಯ ವೇಗವಾಗಿ ಬಂದು ನಮ್ಮನ್ನು ಸ್ವಸ್ಥ ಮಾಡ್ತದೆ. 16ನೇ ವಚನ, ಹಿಮ ಬೀಳಿಸ್ತಾನೆ. 4ನೇ ಕಾರಣ ಯಾಕೆ ದೇವ್ರ ಸ್ತೋತ್ರ ಮಾಡಬೇಕಂತ ಹೇಳ್ಬಿಟ್ಟು. 25 ಅದೇ ವಚನದಲ್ಲಿ ಬೂದಿಯಂಥ ಇಬ್ಬನಿಯನ್ನು ಹರವುತ್ತಾನೆ. ಅದು ಇನ್ನೊಂದು ಕಾರಣ ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕಂತ ಹೇಳ್ಬಿಟ್ಟು. ಅದೇ ಸಂತೋಷದ ರಹಸ್ಯ ಕೂಡ ಆಗ್ತದೆ. ಚಿಕ್ಕ ಚಿಕ್ಕದರಲ್ಲಿ ದೇವರು ನನ್ನ ಬಗ್ಗೆ ಚಿಂತಿಸ್ತಾನೆ, ನನಗಾಗಿ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸಂತೋಷದ ರಹಸ್ಯ. 17ನೇ ವಚನದಲ್ಲಿ ದೇವರು ಆನೆಕಲ್ಲುಗಳನ್ನು ಸುರಿಯ ಮಾಡ್ತಾನೆ.
26ನೇ ಕಾರಣ ದೇವ್ರಿಗೆ ಯಾಕೆ ಸ್ತೋತ್ರ ಮಾಡಬೇಕಂತ ಹೇಳ್ಬಿಟ್ಟು. ಮತ್ತು ಹೌದು, ಅದನ್ನು ಯಾಕೆ ಮಾಡ್ತಾನೆ, ನನಗೋಸ್ಕರ ಮಾಡ್ತಾನೆ ಅಂತ ಪರ್ಸ್ನಲ್ಲಾಗಿ ಅಪ್ಲೈ ಮಾಡುವಾಗ ದೇವರಿಗೆ ನಾವು ಸ್ತುತಿ ಮಾಡೋದರಿಂದ ಸಂತೋಷ ಪಡ್ತೇವೆ. ಅದು 26ನೇ ರಹಸ್ಯ. ಚಳಿಯನ್ನು ಕೂಡ ದೇವರು ಒದಗಿಸ್ತಾನೆ. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರ ಮಾಡಬೇಕು. 27ನೇ ಕಾರಣ 17ನೇ ವಚನದಲ್ಲಿ ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕು. ಹೌದು, ಅದು ಬೇಕು, ಅದು ಕೂಡ ನಮಗೋಸ್ಕರನೇ ಆತನು ಕೊಡ್ತಾನಂತ ನಂಬೋದ್ರಿಂದ 27ನೇ ರಹಸ್ಯವಾಗ್ತದೆ. ಮತ್ತು 18ನೇ ವಚನದಲ್ಲಿ ಆತನು ಅಪ್ಪಣೆ ಕೊಡ್ತಾನಂತೆ, ಅವು ಕರಗಿ ಬಿಡ್ತವೆ. ಅದಕ್ಕಾಗಿ 28ನೇ ಕಾರಣ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ಗಾಳಿಯನ್ನು ಬೀಸುವಂತೆ ಮಾಡ್ತಾನೆ, ದೇವ್ರಿಗೆ ಸ್ತೋತ್ರ ಮಾಡಬೇಕು. 29ನೇ ಒಂದು ಕಾರಣ. ಹೌದು, ಸಂತೋಷಕ್ಕೆ ರಹಸ್ಯಗಳು ಯಾಕಂತ ಹೇಳಿದ್ರೆ ದೇವರು, ಗಾಡ್ ಈಸ್ ಇಂಟ್ರೆಸ್ಟೆಡ್ ಇನ್ ಅವರ್ ಆ್ಯಕ್ಟಿವಿಟೀಸ್. ದೇವರು ಗಾಳಿ ಆಗಲಿ ಆನೆಕಳುಗಳಾಗಲಿ ಅದರಲ್ಲಿ ತಾತ್ಪರ್ಯವನ್ನು ವಹಿಸಿದ್ದಾನಂತ ಹೇಳ್ಬಿಟ್ಟು 30, 31, 32, 33 ಕಾರಣಗಳು 19, 20 ವಚನದಲ್ಲಿದೆ. ವಾಕ್ಯವನ್ನು ಯಾಕೋಬರಿಗೆ ತಿಳಿಸ್ತಾನೆ, ಇಸ್ರಾಯೇಲರಿಗೆ ವಾಕ್ಯ ಪ್ರಕಟಿಸ್ತಾನೆ. ಬೇರೆ ಯಾವ ಜನರಿಗೂ ದೇವರು ಹೀಗೆ ಮಾಡಲಿಲ್ಲ. ಹೌದು, ಅವರು ದೇವರ ವಾಕ್ಯವನ್ನು ಅರಿಯಲಿಲ್ಲ, ನಾವು ಅರಿಯುವಂತೆ ದೇವರು ಮಾಡಿದ್ದಾನೆ. ಇದು ಕೆಲವು ಕಾರಣಗಳು ಯಾಕೆ ನಾವು ದೇವರಿಗೆ ಸ್ತುತಿಸಬೇಕು ಎಂಬುದಾಗಿ. ಅಷ್ಟೇ ಅಲ್ಲ, ಅದೇ 19, 20ನೇ ವಚನ ದೇವರು ದೇವರು ವಾಕ್ಯ ಕೊಡ್ತಾನೆ, ತಿಳಿಸ್ತಾನೆ, ಸಂತೋಷದ ರಹಸ್ಯ. ದೇವರು ವಾಕ್ಯ ಪ್ರಕಟಣೆ ಕೊಡ್ತಾನೆ, ಸಂತೋಷದ 31ನೇ ರಹಸ್ಯ. ಬೇರೆ ಯಾವ ಜನಾಂಗಕ್ಕೂ ದೇವರು ಮಾಡಿಲ್ಲ, ಸಂತೋಷದ 32ನೇ ರಹಸ್ಯ. ಹೌದು, ಬೇರೆಯವರು ಅದನ್ನು ಅರ್ಥಕೊಳ್ಳಿಲ್ಲ, ನಾನು ಅರ್ಥಕೊಳ್ಳುವಂತೆ ಈ ವಾಕ್ಯವನ್ನು ದೇವರು ಸಹಾಯ ಮಾಡಿದ್ದಾನೆ. ಸಂತೋಷದ 33ನೇ ಕಾರಣ ಇದಾಗಿರ್ತದೆ. ಹೌದು, ಆಶ್ಚರ್ಯ ಅಲ್ವಾ? ಕೀರ್ತನೆ 147ನೇ ಅಧ್ಯಾಯದಲ್ಲಿ ಸಂತೋಷದ 33 ರಹಸ್ಯಗಳನ್ನು ನೋಡಿದ್ದೀವಿ. ಮತ್ತು ಯಾಹುವಿಗೆ ಸ್ತೋತ್ರ ಅಂತ ಸ್ಟಾರ್ಟ್ ಮಾಡಿ ಯಾಹುವಿಗೆ ಸ್ತೋತ್ರ ಅಂತ ಎಂಡ್ ಆಗ್ತದೆ. ಅದಕ್ಕೆ 33 ಕಾರಣಗಳು ಕೊಡಲ್ಪಟ್ಟಿದೆ ಯಾಕೆ ದೇವ್ರಿಗೆ ಸ್ತೋತ್ರ ಮಾಡಬೇಕಂತ ಹೇಳ್ಬಿಟ್ಟು. ಕೀರ್ತನೆ 147ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.